ಅಯ್ಯೋ 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 ಅತ್ತೆ, ಮನೆ ಮುಂದೆ ಭೂಕಂಪನೆ ಬರ್ತಿದೆ, ಬನ್ನಿ ಹಿತ್ಲ ಬಾಗ್ಲಲ್ಲಿ ಓಡಾಡೋಣ. ಸುಮ್ಮನಿರಿ ಹೇಳಿ ಅಂದರೆ ನಾವೇನು ತಪ್ಪೇ ಮಾಡಿಲ್ಲ ಅನ್ನೋ ಹಾಗೆ ಗಟ್ಟಿಯಾಗಿ ನಿಂತರೆ ಆಯಿತು. ಏನತ್ತೆ ನಿಮ್ಗೆ ಇಷ್ಟೊಂದು ಧೈರ್ಯ? ಅಲ್ಲ, ಅವ್ರನ್ನೆಲ್ಲ ನೋಡಿ ನಿಮ್ಗೊಂಚೂರು ಭಯ ಆಗ್ತಿಲ್ವಾ? ಆ ರಾಜಿ ಹೇಳ್ಕೊಟ್ಟಂಗೆ ಹೇಳಿದ್ರೆ ಆಯಿತು. ರಾಜಿ ಮಾತಿನ ಮೇಲೆ ನಿಮ್ಗೆ ಅಷ್ಟೊಂದು ನಂಬಿಕೆನಾ? ಇವತ್ತಿನವರೆಗೂ ಆ ಪುಟ್ಟಕ್ಕನ್ನ ಆಡಿಸ್ತಾ ಇರೋದು ರಾಜಿನೇ. ಏನು ಹೇಳ್ತಿದ್ದೀರತ್ತೆ ನೀವು? ಅಕ್ಕ, ಅತ್ತೆ, ಇನ್ನೊಂದು ಸುನಾಮಿ ಬಂದಿದೆ. ಯಾವುದಕ್ಕೂ ಇನ್ನೊಂದ್ಸಲಿ ಯೋಚನೆ ಮಾಡಿ. ಹಿತ್ಲ ಬಾಗ್ಲು ತೆಗ್ದೇ ಇದೆ, ಬನ್ನಿ ಓಡಾಬಿಡೋಣ. ಏನೂ ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ಸಾನವ್ರೆ ಏನಿದೆಲ್ಲ? ಅಲ್ಲ ನಮ್ತಾ ಹೋದ್ರೆ ಹೇಳ್ಕೊಬೋದಿತ್ತಲ್ವೇ? ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಅಳಿಯಂದ್ರೆ ಸಾನ ಏನು ಮಾಡ್ಕೊಂಡಿಲ್ಲ, ತಿನ್ನು ಅನ್ನೋಕ್ಕೆ ಈಸ ಹಾಕೋರು ಈ ಮನೆಯವ್ರು. ಏನು ತಿನ್ನೋ ಅನ್ನಕ್ ವಿಷ ಬೆರೆಸಿದಾರ? ಪಾಪಿಗಳು. ಇಷ್ಟೆಲ್ಲ ಆದ್ಮೇಲೆ ಇವ್ರನ್ನ ಸುಮ್ಮನೆ ಬಿಡಬಾರ್ದು. ಬಾಕ ಬನ್ನಿ. ಬಂದ್ಯಮ್ಮ ಸಹನ, ಬಾ. ನಿಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ನನ್ನ ಬಗ್ಗೆ ಚಾಡಿ ಹೇಳಕ್ಕೆ ಬಂದ್ಯಾ? ನೀನೇ ನಿನ್ನ ಕೈಯಾರೆ ವಿಷ ಹಾಕ್ಕೊಂಡು ನಿಮ್ಮ ಅಪ್ಪಯ್ಯನ ಕರೆಸಿ ಆಸ್ಪತ್ರೆಗೆ ಹೋಗೋ ನಾಟಕ ಮಾಡಿ ಈಗ ಅಬ್ಬಬ್ಬಬ್ಬಬ್ಬಬ್ಬ ಓದಿಲ್ಲ ಅನ್ನೋದು ಒಂದು ಬಿಟ್ಟರೆ ಭಯಂಕರ ಚಾಲಾಕಿ ನೀನು. ಏನು ಸರ್ ನೀವು? ನಿಮ್ಮ ಮಗಳು ನಾಟಕ ಮಾಡ್ತಾವ್ರೆ ಅಂದರೆ ನೀವು ಕರ್ಕೊಂಡು ಆಸ್ಪತ್ರೆಗೆ ಹೋಗೋದ? ಏನೆಲ್ಲ ಸೇರ್ಕೊಂಡು ನಮ್ಮನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಪುಟ್ಟಕ್ಕ, ನಿಮ್ಮ ಮಗಳು ಸಾಮಾನ್ಯದವಳಲ್ಲ. ಅವಳ ಜೊತೆ ಈ ಗೋಪಾಲ್ ಅವರು ಸೇರ್ಕೊಂಡಿದ್ದಾರೆ. ಹುಷಾರು. ಏನಂದ್ರೆ ಭಯ ಮಾತ್ಗೂ ನಾಲ್ಗೆ ಬದಲಾಯಿಸೋ ನಿಮ್ಮಂಥವ್ರಿಗೆ ನಮ್ಮನೆಯವ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ಇಲ್ಲ. ಇವರು ಮತ್ತೆ ಸುಕುಮಾರು ಇವರಿಬ್ರು ಸೇರ್ಕೊಂಡು ಊಟದಾಗ ವಿಷ ಹಾಕ್ತೀನಿ ಅಂತ ಹೇಳಿದ್ನ ನಾನು ಕೇಳಿಸ್ಕೊಂಡೆ. ಅದನ್ನ ಫೋನ್ನಾಗೂ ವಿಡಿಯೋ ಮಾಡ್ಕೊಂಡಿದ್ದೆ ನಾನು. ಮತ್ತೆ ಆ ವಿಡಿಯೋ ನಮಗೂ ಕಳ್ಸೋದಲ್ವಾ ಅಕ್ಕ? ಅದನ್ನೇ ಎವಿಡೆನ್ಸ್ ಆಗಿ ಇಟ್ಕೊಂಡು ಇವ್ರ ಮೇಲೆ ಕೇಸ್ ಹಾಕ್ತೀನಿ. ಆದರೆ ಆ ಫೋನ್ನಾಗ ವಿಡಿಯೋ ಇಲ್ಲ. ಎಲ್ಲಿ ಫೋನ್ ಕೊಡು. ಇದನ್ನೆಲ್ಲ ಇವರೇ ಮಾಡಿರೋದು. ಅಲ್ಲ ಪುಟ್ಟಕ್ಕ, ನೀವಾದರೂ ನಿಮ್ಮ ಮಗಳಿಗೆ ಹೇಳಿ, ನಾವು ಯಾಕೆ ಇವಳಿಗೆ ವಿಷ ಹಾಕೋಣ? ಅಯ್ಯೋ ದೇವ್ರೆ, ಹಾಕೋದೇ ಆಗಿದ್ದೀರ ಇಷ್ಟು ದಿನ ಕಾಯ್ಬೇಕಿತ್ತ? ಹೌದು ಪುಟ್ಟಕ್ಕ, ಈ ನಡುವೆ ಸಹನವರು ತುಂಬ ವಿಚಿತ್ರವಾಗಿ ಆಡ್ತಿದ್ರು. ನನ್ನ ಚಿತ್ರನೂ ಮನೆಯಿಂದ ಓಡಿಸಿದ್ರು, ಗೊತ್ತಾ? ಹೌದು. ನೀವು ಯೋನೇ ಹೇಳಿ, ಈ ಇಸದಾಗ ಯಾರಾದರೂ ಸುಳ್ಳು ಹೇಳ್ತಾರ? ತಿನ್ನೋ ಅನ್ನದಾಗ ಇಸ ಹಾಕ್ತಾವ್ರೆ ಅಂದರೆ ಯಾವ ತಾಯಿ ಕಳ್ಳು ಚುರುಕನ್ನಲ್ಲ ಹೇಳಿ. ಮನೆಗೆ ದೊಡ್ಡವರು, ಅದು ನೀವು ಹಿಂಗೆ ಮಾಡಬೈದೆ. ನನ್ನ ಮಗಳನ್ನ ನಿಮ್ಮನ್ನು ನಂಬಲ್ವೇ ನಿಮ್ಮ ಮನೆ ಕಳಿಸ್ಕೊಟ್ರದ್ದು. ನೀನ್ ಯಾಕವ ಇವ್ರ ತವ ಬೇಡ್ತಿದ್ಯಾ? ಪುಟ್ಟಕ್ಕ, ನಿಮ್ಮ ಮಾತನ್ನು ನಂಬ್ತೀನಿ. ನೀವೇ ಹೇಳಿ, ಯಾವ ತಾಯಿ ತಾನೇ ತನ್ನ ಮಗಳಿಗೆ ವಿಷ ಹಾಕ್ತಾಳೆ? ನಿಮಗೆ ಮಾತ್ರ ಅಲ್ಲ, ನನಗೂ ಮಗಳಿದ್ದಾಳೆ. ನೀವು ಸುಳ್ಳು ಹೇಳ್ತಿದ್ದೀರಾ. ನೀವೇ ಇಸ ಹಾಕಿದ್ದು. ನನ್ನ ಮೆಸ್ರು ಮದುವೆ ನಡಿಬಾರ್ದು ಅನ್ನೋ ಕಾರಣಕ್ಕೆ
ನಮ್ಮ ಅವ್ವನ ತವ ಹೋಗಿ 15 ಲಕ್ಷನ ವರದಕ್ಷಿಣೆ ಯಾಕೆ ತಕೊಂಡ್ರಿ? ಮದುವೆ ಆಗಿ ಮನೆಗೆ ಬಂದ್ಮ್ಯಾಕೆ ಜಾತಕ ದೋಸ ಅಂತ ಹೇಳಿ ನನ್ನ ಮೆಸರನ್ನ ಒಟ್ಟಿಗೆ ಸಂಸಾರ ಮಾಡೋದು ಬಿಡಲಿಲ್ಲ ನೀವು. ಇವತ್ತು ಪ್ರಸ್ತುತ ಮುಹೂರ್ತ ಚೆನ್ನಾಗಿಲ್ಲ, ಮಾಡಿದ್ರೆ ಒಳ್ಳೇದಾಗಲ್ಲ, ಬೇಡ ಅಂತ ಹೇಳಿದ್ರು. ಆಟ ಅಲ್ಲವ, ಇವರು ಮಾತು ನನ್ನ ಆಡ್ಕೋತಿದ್ರು, ನನ್ನ ಹಳ್ಳಿ ಗುಗ್ಗು ಅಂತಿದ್ರು. ನೀ ನನ್ನ ಮಗಂಗೆ ಸರಿಯಾದ ಜೋಡಿ ಅಲ್ಲ, ನಾಲಾಯಕ್ಕು ಅಂತ ಇದ್ರು. ಕೊನೆಗೆ ಆ ಮೇಡಮ್ನ ಮೇಸ್ರು ಕೊಟ್ಟು ಮದುವೆ ಮಾಡಬೇಕು ಅಂತ ಹೊಂಟಿದ್ರು ಇವರು. ಸುಳ್ಳು, ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು. ಬೇಕಾದ್ರೆ ಮುರಳಿನೇ ಕೇಳಿ. ಈ ನಡುವೆ ಇವಳು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲದೆ ಇರೋ ಹಾಗೆ ಮಾತಾಡ್ತಾ ಇರೋದು, ನಡ್ಕೋತಾ ಇರೋದು ನೋಡಿ ಮುರಳಿ ಇವಳು ಗೊತ್ತಿಲ್ಲದಲೇ ಇರೋ ಹಾಗೆ ಮನೆಗೆ ಹೇಳ್ತೀರಾ? ಸ್ನೇಹ ಅವರೇ, ನಮ್ಮ ಅತ್ತೆ ಮಾವನ ಮುದಿ ಕಾಲದಲ್ಲೂ ಕೂಡ ಮಗಳ ಥರ ನೋಡ್ಕೊಂಡಿದ್ದಾರೆ. ಇಷ್ಟಕ್ಕೂ ಮಗ ಸೊಸೆನ ದೂರ ಮಾಡಿ ಅವ್ರು ಏನು ಸಾಧನೆ ಮಾಡ್ಬೇಕು ಹೇಳಿ? ನಿಮ್ಮ ಅಕ್ಕನ ಮನಸ್ಸು ನೋಯಿಸಬಾರ್ದು ಅಂತ ನಾವೆಲ್ಲ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ ಗೊತ್ತಾ? ಅದು ಅಲ್ಲದೆ ತವ್ರ ಮನೆಗೆ ಹೋದಾಗ ಯಾಕೆ ಬಂದಿಲ್ಲ ನೀವು ಅಂತ ಯಾವತ್ತಾದರೂ ಇಲ್ಲಿವರೆಗೂ ಪ್ರಶ್ನೆ ಮಾಡಿದ್ದೀವ ಕೇಳಿ? ಮೊನ್ನೆ ಫೋನ್ ಮಾಡಿದಾಗ್ಲೂ ನೀ ನಂಗೆ ಬುದ್ಧಿ ಹೇಳಿದ್ಯಲ್ಲವಾ, ಅದಕ್ಕೆ ನಾನು ಇಲ್ಲಿರೋದು. ಹಾಗಿದ್ರೆ ಅಕ್ಕ ನೀನು ಅವತ್ತು ಫೋನ್ ಮಾಡಿದ್ದು ಅಕ್ಕ ಅವ್ವ ಸಹನ ಅಕ್ಕ ಫೋನ್ ಮಾಡ್ತಿದ್ದಾಳೆ ಈ ವಿಷಯ ಹೇಳಕ್ಕೇನಾ? ನಮ್ಮ ಮರ್ಯಾದೆ ಹೀಗೆಲ್ಲ ಹರಾಜು ಹಾಕ್ತಿದ್ಯಾ? ಪುಟ್ಟಕ್ಕ, ನೀವೇ ನೋಡೋದಲ್ಲ ನಿಮ್ಮ ಮಗಳು ನಮ್ಮ ಬಗ್ಗೆ ಎಷ್ಟು ವಿಷಯ ಇಟ್ಕೊಂಡಿದ್ದಾಳೆ ಅಂತ. ಇವಳು ಹೀಗೆ ಆಡೋದನ್ನ ನಿಮಗೆ ಹೇಳಿದ್ರೆ ಎಲ್ಲಿ ನೀವೆಲ್ಲ ನೊಂದ್ಕೋತಿರೋ ಅಂತ ನಾವು ಸುಮ್ಮನಿದ್ರೆ ಈಗ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಲ್ಲ, ಇದು ಸರಿಯಲ್ಲ. ಯಾಕೆ ಸಹನ ಅವರೇ ನಮ್ಮ ಅತ್ತೆ ಮೇಲೆ ಇಷ್ಟೊಂದು ಕೋಪ ಇಟ್ಕೊಂಡಿದ್ದೀರಾ? ಪುಟ್ಟಕ್ಕ, ಸಹನ ಅವ್ರ ಮೇಲೆ ನಮ್ಮ ಮನೇಲಿ ಎಲ್ರಿಗೂ ತುಂಬ ಪ್ರೀತಿ ಇದೆ, ಹಾಗೆ ಕಾಳಜಿನೂ ಇದೆ. ನಿನ್ನ ಕಾಳಜಿ ನನಗೆ ಗೊತ್ತಿಲ್ವೇ? ಪುಟ್ಟಕ್ಕ, ನಿಮ್ಮ ಮಗಳು ನಮ್ಮ ಅಳಿಯಂದ್ರ ಮೇಲೆ ಅನುಮಾನ ಪಟ್ಟು ಹೇಗೆ ಹೊಡೆದಿದ್ದಾಳೆ ಗೊತ್ತಾ? ಇದನ್ನೇನಾದರೂ ನಾವು ನಿಮ್ಗೆ ಹೇಳಿದೀವಾ? ಸಹನಾ, ಅವ್ರು ಯೋನ್ ಹೇಳ್ತಾವ್ರವ್ವ, ಅವ್ರ ಬಗ್ಗೆ ನೀನು ಯಾಕೆ ಕೈ ಮಾಡಕ್ಕೆ ಹೋದೆ? ಅವ್ವ, ಆ ಮಾತನ್ನ ಸಹನ ಅವ್ರು ತಗೊಬಿಟ್ಟು ಶಿವಕುಮಾರ್ ಅವ್ರ ತವ ಕೇಳಿದ್ರೆ ಚಂದಾಗಿರ್ತಾ ಇತ್ತು ಅಲ್ವೇ? ಅದೆಲ್ಲ ಯಾಕೀಗ? ಏನು ಆಗೋಯ್ತು, ಬಿಟ್ಬಿಡಿ. ಯಾಕೆ ಬಿಡ್ಬೇಕು? ಅವ್ವ, ಚಿತ್ರಕ್ಕ, ಅವಳ ಜೊತೆ ಕೆಟ್ಟಂಗೆ ನಡ್ಕೊಳಕ್ ಹೋಗಿದ್ದ. ಅಕ್ಕನಾಗಿ ನಾನು ಹೇಗವ ಸಹಿಸ್ಕೊಳ್ಳಿ? ಅದಕ್ಕೆ ಹೊಡೆದೆ. ಅಲ್ಲ, ಅದು ಅಕ್ಕ
ಇಷ್ಟು ದಿವಸ ನೀನು ಇಷ್ಟೆಲ್ಲ ನೋವು ಒಬ್ಳೆ ಸಹಿಸ್ಕೊಂಡು ಹೇಗಿದ್ದೆ? ನಮಗೆ ಒಂದು ಮಾತು ಹೇಳೋದಲ್ವಾ? ಇದನ್ನ ಈಗ ಹೇಳ್ತಿದ್ದೀರಲ್ಲ, ಮೊದಲೇ ಹೇಳಿದ್ರೆ ಊತ ಹಾಕ್ಬಿಡ್ತಿದ್ದೆ. ಏಯ್, ಹೆಣ್ಮಕ್ಳ ಮೇಲೆ ಶ್ರೀ, ಓಹ್ ಬಿಡಿ ಶ್ರೀ, ಶ್ರೀ ಬಿಡಿ ಬಿಡಿ ಶ್ರೀ. ಮಗನೇ, ಹಿಂಗೈತೆ ಇರ. ನನ್ನ ಮಕ್ಕಳ ನಮ್ಮ ಹುಡುಗಿಗೆ ಇಟ್ಟೊಂದೆಲ್ಲ ಕಾಟ ಕೊಡ್ತಿದ್ದೀರಾ? ಸುಮ್ಕೆ ಬಿಟ್ಬಿಡ್ತೀನ ನಿಮ್ಗಳನ್ನ? ಯಾಕವ ಸುಮ್ಮನೆ ನಿಂತಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ವಿಷ ಹಾಕಿದ್ ನೀವಲ್ಲ ಅಂತ ಈಗಲೂ ಹೇಳ್ತೀರಾ? ಇಲ್ಲಿ ಗಂಟ ಎಲ್ಲೋ ಏನೋ ತೆಪ್ಪಾಯ್ತೈತೆ. ದೊಡ್ಡವರೆಲ್ಲ ಕುತ್ಕೊಂಡು ಮಾತಾಡಿ ಸರಿ ಮಾಡುಮ ಅಂತ ನನ್ನ ಮನಸ್ಸು ತೋರಿತಾ ಇತ್ತು. ಸ್ಯಾನ ನನಗೆ ಫೋನ್ ಮಾಡಿದಾಗೆಲ್ಲ ತಾಯಿಯಾಗಿ ಅನುಸರಿಸ್ಕೊಂಡು ಹೋದ್ರೆ ಕಣೆ ಮಗ ಸಂಸಾರ ಅಂತ ಬುದ್ಧಿ ಹೇಳ್ತಾ ಬಂದೆ. ಹೋಗ್ಲಿ ಬಿಡವ, ಅಕ್ಕ ಇಂಥ ಕಟುಕರಿಂದ ಜೀವಂತವಾಗಿದ್ದಾಳ ಅನ್ನೋದೊಂದೇ ಖುಷಿ. ಯಾಕೆ ಸ್ನೇಹ ಹೀಗೆ ಹೇಳ್ತೀಯಾ? ನಿಮ್ಮ ಅಕ್ಕಂಗೆ ಮಾನಸಿಕ ಕಾಯಿಲೆ ಇದೆ, ಅದಕ್ಕೆ ಡಾಕ್ಟ್ರು ಮನೆಗೂ ಬಂದಿದ್ರು. ಈಗಲೂ ನಿನಗಿದು ಅರ್ಥ ಆಗಲಿಲ್ಲ ಅಂದರೆ ಹೇಗೆ? ಪುಟ್ಟಕ್ಕ, ಎಲ್ಲ ಸಹಿಸ್ಕೋತೀವಿ ಅಂತ ಎಲ್ಲ ಆಪಾದನೆಯನ್ನು ನಮ್ಮ ಮೇಲೆ ಹೊರಿಸಿದ್ರೆ ಅದು ಸರಿ ಇಲ್ಲ. ನಾವು ಎಷ್ಟು ಅಂತ ನಿಮ್ಮ ಮಗಳನ್ನ ಸಹಿಸ್ಕೊಳ್ಳೋಣ? ನಮಗೂ ಸಾಕಾಗಿದೆ. ನಾನು ಈಗಲೇ ಮುರಳಿಗೆ ಫೋನ್ ಮಾಡ್ತೀನಿ, ಅವನೇ ಇತ್ಯರ್ಥ ಮಾಡಲಿ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅತ್ತೆ, ಕಾಲೇಜ್ ಲ್ಯಾಂಡ್ಲೈನ್ಗೆ ಫೋನ್ ಮಾಡಿ. ಹಲೋ ಹಲೋ, ಸರಿ ಮೇಡಮ್, ಕರಿತೀನಿ ರೀ. ಹಲೋ, ಅಮ್ಮ ಯಾಕಮ್ಮ ಅಳ್ತಾ ಇದೀಯಾ? ಮುರಳಿ, ಬೇಗ ಮನೆಗೆ ಬಾರೋ, ಇಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ. ಗಲಾಟೆನಾ? ಏನಾಯ್ತಮ್ಮ? ಅದೇ ಕಣೋ, ಬೆಳಗ್ಗೆ ಚಿತ್ರಾನ್ನದಲ್ಲಿ ನಾನು ವಿಷ ಹಾಕಿದ್ದೀನಿ ಅಂತ ಸಹನ ಹೇಳ್ತಿದ್ಲಲ್ಲ. ಅಮ್ಮ ಅವ್ರು ತಿಂದ್ರಲ್ಲಮ್ಮ, ಅವ್ರಿಗೇನೂ ಆಗಿಲ್ಲ. ಈಗ ಸಹನ ಅವ್ರಿಗೆ ಅರ್ಥ ಆಗಿರುತ್ತೆ ನಮ್ಮ ಮನೇಲಿ ಅಂಥವ್ರು ಯಾರೂ ಇಲ್ಲ ಅಂತ. ಇಲ್ಲ ಕಣೋ ಮುರಳಿ, ನಾವು ವಿಷ ಹಾಕಿದ್ದು ನಿಜ ಅಂತ ಸಾಧಿಸೋದಕ್ಕೆ ಏನೋ ತಿಂದು ಆಸ್ಪತ್ರೆಗೆ ಸೇರ್ಕೊಂಡ್ಲು. ಈಗ ನೋಡಿದ್ರೆ ಅದನ್ನ ವಿಚಾರಿಸೋಕೆ ಅಂತ ನನ್ನ ಮನೆಯವರೆಲ್ಲ ಬಂದಿದ್ದಾರೆ. ನನ್ನ ಮೇಲೆ ಇಲ್ಲದ ಆರೋಪ ಹೊರಿಸಿದ್ದಾಳೆ. ನನಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಹನವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನು ಮಾಡಿದ್ರು ತಪ್ಪು ತಿಳ್ಕೊತಿದ್ದಾರೆ, ಏನು ಮಾತಾಡಿದ್ರು ಅಪಾರ್ಥ ಮಾಡ್ಕೋತಿದ್ದಾರೆ. ಮುರಳಿ, ನೀನು ಮನೆಗೆ ಕರ್ಕೊಂಡ್ಬಂದಿ ಡಾಕ್ಟರ್ ಏನು ಹೇಳಿದ್ರಪ್ಪ? ಅವ್ರು ಏನೋ ಮುಚ್ಚಿಡ್ತಿದ್ದಾರೆ. ಫಸ್ಟ್ ಸೆಟ್ಟಿಂಗ್ ಅಲ್ವಾ, ಹೇಳೋದಿಕ್ಕೆ ಕಷ್ಟ ಆಗುತ್ತೆ. ಒಂದು 2-3 ಮೀಟಿಂಗ್ ಆಗಲಿ, ಆಮೇಲೆ ಬೇಕಾದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾರಮ್ಮ. ಆದ್ರೆ ಸಹ ನನ್ನ ಹೊಟ್ಟೆಗೆ ಹೇಗೆ ವಿಷ ಸೇರ್ಕೋತು ಅಂತ ಗೊತ್ತಿಲ್ಲ ಕಣೋ. ಅಳಿ ಅಂದರೆ ಸ್ಥಾನನ ಆಸ್ಪತ್ರೆಗೆ ಸೇರಿಸಿದ್ರು. ಅವಳು ಕರ್ಕೊಂಡೀಗ ನಾವು ಮನೆಗೆ ಬಂದಿದ್ದೀವಿ. ನೀವೀಗ ಬರ್ತೀರ ತಾನೆ? ಅಳಿಯಂದ್ರೆ ನೀವು ಬಿರ್ನೆ ಬನ್ನಿ. ನಿಮ್ಮ ಅವ್ವ ಅವರು ನಮ್ಮ ಸಹನ ಮೇಲೆ ಏನೇನೋ ಆಪಾದನೆ ಹೊರಿಸ್ತಾವ್ರೆ. ಮಾವ, ಅಮ್ಮ ಏನೇನೋ ಮಾತಾಡ್ತಿಲ್ಲ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೂ ಇಲ್ಲ. ದಯವಿಟ್ಟು ನನ್ನ ನಂಬಿ.
ಹಂಗಲ್ಲ ಇಲ್ಲಿ ನಾನು ಕಾಲೇಜಿಗೆ ಹೊರಡಬೇಕಾದ್ರೆ ಸಹನಾ ಅವ್ರ ಹತ್ರ ಇದೇ ವಿಷಯನೇ ಮಾತಾಡ್ಕೊಂಡು ಹೊರಟೆ. ನನ್ನನ್ನು ಹೇಗಾದರೂ ಮಾಡಿ ನಂಬಿಸ್ಲೇಬೇಕು ಅಂತ ಅವ್ರು ಹೀಗೇನಾದರೂ ಮಾಡಿದ್ದಾರೆ ಅನ್ಸುತ್ತೆ. ಆದರೂ ಈ ವಿಷಯನ ನಿಮಗೆಲ್ಲ ಹೇಳೋಷ್ಟು ದೊಡ್ಡದು ಮಾಡಬಾರ್ದಾಗಿತ್ತು ಅತ್ತೆ. ನಿಜವಾಗ್ಲೂ ಸಹನಾ ಅವರು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಅವ್ರ ಆರೋಗ್ಯದ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರುತ್ತೆ. ಆದಷ್ಟು ಬೇಗ ನಾನು ಅವ್ರ ಟ್ರೀಟ್ಮೆಂಟ್ಗೆ ಅಪಾಯಿಂಟ್ಮೆಂಟ್ ತಗೋತೀನಿ. ಏನೋ ಅವಳು ಆದಷ್ಟು ಬೇಗ ಹುಷಾರಾಗಿ ನಮ್ಮ ಮೇಲೆ ಮಾಡ್ತಾ ಇರೋ ಆರೋಪ ಸುಳ್ಳಾದ್ರೆ ಸಾಕು. ಅಮ್ಮ, ಸಹನಾ ಅವ್ರು ಇಷ್ಟು ದಿವಸ ಮನೇಲಿ ಹೇಗೆ ನಡ್ಕೋತಿದ್ದಾರೆ ಅಂತ ನಿನಗೆ ಗೊತ್ತು. ನೀನು ಯಾಕೆ ತಲೆ ಕೆಡ್ಸ್ಕೊತಿದ್ಯಮ್ಮ? ಯಾರು ಏನೇ ಅಂದರೂ ನೀನು ತಲೆಗೆ ಹಾಕೊಳ್ದೇ ಇರೋದೇ ಒಳ್ಳೇದು. ಸರಿನಪ್ಪ, ನೀನು ಆದಷ್ಟು ಬೇಗ ಮನೆಗೆ ಬಂದ್ಬಿಡು ಮುರಳಿ. ಸರಿಮಾ. ಪಾಪ ನನ್ನ ಸಹನನ್ನ ಹಿಂಗೆ ನೋಡೋಕ್ಕಾಯ್ತಿಲ್ಲ. ಮಗು ದೊಡ್ಡ ಮನ್ಸು ಮಾಡಿ ನನಗೆ ಮದುವೆ ಮಾಡಿಕೊಟ್ಟಿದ್ರೆ ಅವಳನ್ನ ಹೂ ನೋಡ್ಕೊತಿದ್ದೆ. ಪಾಪ ಈ ನನ್ನ ಮಕ್ಕಳೆಲ್ಲ ನನ್ನ ಸಹನನ್ನ ಹುಚ್ಚಿ ಅಂತ ಹೇಳ್ತವ್ರೆ. ಕೇಳಿಸ್ಕೊಂಡ್ರ ನನ್ನ ಮಗ ಹೇಳಿದ ಮಾತನ್ನ? ಪುಟ್ಟಕ್ಕ, ನಾನು ಹೇಳಿದ್ದು ಸುಳ್ಳು ಅಂತ ನಿಮ್ಗೆ ಅನ್ಸಿರ್ಬೋದು, ಆದರೆ ನಿಮ್ಮ ಮಗಳನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗನೂ ಹೇಳಿದ ಸುಳ್ಳು ಅಂತ ನಿಮ್ಗೆ ಈಗಲೂ ಅನ್ಸುತ್ತಾ? ನೋಡಿದ್ರ ಸ್ನೇಹ ಅವರೇ, ನಮ್ಮ ಮುರಳಿನ ಇಷ್ಟೊಂದು ಕಂಪ್ಲೇಂಟ್ ಹೇಳ್ತಿದ್ದೇನೆ ಅಂದರೆ ಈ ಸಹನಾ ಅವ್ರು ಎಷ್ಟು ಕಾಟ ಕೊಟ್ಟಿದ್ದಾರೆ ಅವನಿಗೆ ಅಂತ. ಇದನ್ನೆಲ್ಲ ನಾವು ನಿಮಗೆ ಹೇಳಿದೆ ನಿಮ್ಮ ಮಗಳು ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೀವಿ. ಈಗಲಾದರೂ ನಮ್ಮ ಒಳ್ಳೆತನನ ಅರ್ಥ ಮಾಡ್ಕೊಳ್ಳಿ. ಪಾಪಿ ನನ್ನ ಮಕ್ಕಳ, ನನ್ನ ಹುಡುಗಿಗೆ ಅದೆಟ್ಟು ನೋವು ಕೊಡ್ತಾ ಇದ್ದೀರಾ. ಸಿಕ್ಕಾಕೊಳ್ಳಿ, ಒಬ್ಬೊಬ್ರಿಗೂ ಐತೆ. ಇವಳು ಹೇಳ್ದಾಗೆ ನಾವು ಎಲ್ಲ ರೆಕಾರ್ಡ್ ಮಾಡಿ ತೋರಿಸ್ಬೇಕಿತ್ತು. ಆಗ ನಿಮ್ಮ ಮಗಳು ಎಂಥ ದಗಲ್ಬಾಜಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಾಗ್ತಿತ್ತು. ಕೌಸಲ್ಯ ಅವರೇ, ನಿಮ್ಮ ಮಾತನ್ನ ಹಿಡ್ತಾ ಇಡಿ. ನೀವು ನಮ್ಮ ಅಕ್ಕನ ಬರೀ 1 ವರ್ಷದಿಂದ ನೋಡ್ತಿರೋದಷ್ಟೇ. ಹೌದಮ್ಮ, ಆ 1 ವರ್ಷದಲ್ಲಿ ನಿಮ್ಮ ಅಕ್ಕನ 108 ಬಣ್ಣ ನೋಡಿದ್ದೀವಿ. ಮಾತಿನ ಮೇಲೆ ನಿಗಾ ಇದ್ರೆ ಒಳ್ಳೇದು. ನೀವು ಹೇಳಕ್ ಬರಬೇಡಿ. ಯಾಕೆ ಹೇಳ್ಬಾರ್ದು? ನೀವು ಸುಳ್ಳೋರಪ್ಪ ಮಾಡಿದ್ರು ನಾ ಸುಮ್ಕಿರ್ಬೇಕಾ? ಹೆಣ್ಮಕ್ಳ ಬಗ್ಗೆ ಮಾತಾಡೋಕ್ಕೂ ಮುಂಚೆ 100ಕ್ಕಿಂತ ಯೋಚನೆ ಮಾಡಿ ಮಾತಾಡಬೇಕು. ಅಪ್ಪ ಕಂಟಿ, ನೀನು ಅವಳ ಪರವಾಗಿ ಮಾತಾಡಕ್ ಬರಬೇಡ. ನಿನಗಿನ್ನೂ ಅವಳ ಆಟ ಗೊತ್ತಿಲ್ಲ. ಆಗ್ಲೇ ಅವಳು ಹೇಳಿದ್ಲಲ್ಲ, ನಾವಿನ್ನೂ ಸಂಸಾರ ಮಾಡಕ್ ಬಿಟ್ಟಿಲ್ಲ ಅಂತ. ಅದಕ್ಕೆ ಕಾರಣ ಅವಳೇ. ಅದೇ ಇವಳು ನಮ್ಮ ಮದುವೆ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿದ್ನಲ್ಲ ಆ ರಾಜಿ ತಮ್ಮ ಕಾಳಿ, ಅವನು ಯಾವಾಗ್ಲೂ ಇವಳಿಗೆ ಫೋನ್ ಮಾಡ್ತಿರ್ತಾನೆ. ಇವಮ್ಮ ಏನು ಮಾತಾಡ್ತಾಳೆ? ಪಾಪ ನನ್ನ ಸಹನಾ ಗಂಡನೇ ದೇವರು ಅಂತ ನಂಬ್ಕೊಂಡಿರೋಳು. ನಿಮಗ್ ಗೊತ್ತಾ, ಆಗಾಗ ನಿಮ್ ಮಗಳು ಆ ಕಾಳಿನ ಕರ್ಸ್ಕೊಂಡು ಚಲ್ಲಾಟ ಆಡ್ತಿರ್ತಾಳೆ. ಆ ಕಾಳಿ ನಿಮ್ಮ ಮಗಳು ಇಬ್ರು ನನ್ನ ಹತ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರು. ಈ ವಿಷಯನ ನಾನು ನಿಮಗೆ ಹೇಳಿ ರಂಪಾಟ ಮಾಡ್ತೀನಿ ಅಂತ ನಿಮ್ಮ ಮಗಳು ಈ ನಾಟಕ ಆಡ್ತಾ ಇದ್ದಾಳೆ. ನರ್ತೆಗೆಟ್ಟೋಳು.